ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ ಯು ಲೇಟೆಸ್ಟ್ ಟಾಪಿಕ್ಸ್. ನಾನು ಈ ದಿನ ನೀವು ತಮ್ಮನೇಲಿ ನೋಡೇ ಇರ್ತೀರಾ. ಸೊ ಇ ಕಾಮರ್ಸ್ ನೋಟ್ಸ್ ಅಂತ ಹೇಳ್ಬಿಟ್ಟು, ಸೊ ಇದು ಏನಪ್ಪ ಅಂತ ಅಂದರೆ, ಸೊ ಕಂಪ್ಲೀಟ್ ನೋಟ್ಸು ಈ ವಿಡಿಯೋದ ಅಲ್ಲಿ ಸಿಗುತ್ತೆ. ಏನಪ್ಪ ಅಂತ ಅಂದರೆ, ಸೊ ಇದು ಈ ನೋಟ್ಸ್ ಏನಿದೆ, ಇದು ತುಮಕೂರು ಯೂನಿವರ್ಸಿಟಿ ಇರುವಂಥದ್ದು. ಅಂದರೆ ಆಲ್ಮೋಸ್ಟ್ ಆಲ್ ಎಲ್ಲ ಕರ್ನಾಟಕ ಏನಿದೆ ಎಲ್ಲ ಯೂನಿವರ್ಸಿಟಿಗಳಿಗೂ ಸಹ ಸೇಮ್ ಇರುವಂಥ ಸಿಲೆಬಸ್ ಅಂತ ಅಂದ್ಕೊಂಡಿದ್ದೀನಿ. ನೀವೊಂದು ಸಾರಿ ನೀವು ಈ ನೋಟ್ಸ್ನ ತೊಗೊಳೋಕ್ಕಿಂತ ಮುಂಚೆ ಒಂದು ನೋಡಬೇಕು, ಎಲ್ಲ ಚಾಪ್ಟರ್ನ ಸಿಲೆಬಸ್ನ ನೋಡಿಕೊಂಡು ಅನಂತರ ನಿಮಗೂ ಮತ್ತು ಈ ಸಿಲೆಬಸ್ಗೂ ಸೇಮ್ ಇದ್ದರೆ ಮಾತ್ರ ನೀವು ನೋಟ್ಸ್ನ ಪ್ರಿಪೇರ್ ಮಾಡಿಕೊಂಡು ಓದ್ಕೊಳ್ಳೋದಾಗಿರ್ಬೋದು. ಸೊ ಅದರದ್ದೇ ಮುಂದೆ ಏನಿರುತ್ತೋ ಅದನ್ನು ಮಾಡ್ಕೊಳ್ಳೋದಾಗಿರ್ಬೋದು. ಸೊ ಒಟ್ಟಾರೆಯಾಗಿ ನೀವು ಈ ಸಿಲೆಬಸ್ನ ನೀವು ಕಂಪ್ಲೀಟ್ಲಿ ನೋಡಬೇಕು ಅಲ್ವಾ. ಸೊ ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಎಲ್ಲ ಚಾಪ್ಟರ್ನ ನೋಟ್ಸು ಸಿಗುತ್ತೆ. ಆದರೆ ಅದರ ಸಿಲೆಬಸ್ ಏನಿದೆ ಅಂತ ಜಸ್ಟ್ ಒಂದು ಸತಿ ಗ್ಲಾನ್ಸ್ ಮಾಡಿಸ್ತೀನಿ. ಸೊ ಬನ್ನಿ ಗೈಸ್, ಈ ವಿಡಿಯೋ ಶುರು ಮಾಡೋಣ. ಈ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೊಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಗಳಿಗೂ ಶೇರ್ ಮಾಡಿ. ಅವರಿಗೂ ಸಹ ನೋಟ್ಸ್ ಇಲ್ಲ ಅಂದರೆ ಅವರಿಗೂ ಸಹ ನೋಟ್ಸ್ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ, ನೋಡಿ ಗೈಸ್, ಮೊದಲನೇದಾಗಿ ಅಂದರೆ ಏನಂತ ಬರುತ್ತೆ ಅಂದರೆ, ನಮ್ಮ ತುಮಕೂರು ಯೂನಿವರ್ಸಿಟಿ ಯಾವ ಥರ ಅಂದರೆ ನೋಡಿ, ಇ ಕಾಮರ್ಸ್ ಆ್ಯಂಡ್ ಟೆಕ್ನಿಕಲ್ ಆಸ್ಪೆಕ್ಟ್ಸು, ಓಕೆನಾ. ಮಾಡೆಲ್ ನಂಬರ್ 1 ಇದರಲ್ಲಿ ಏನಪ್ಪ ಇದೆ ಅಂದರೆ, ಅದು ಇಂಟ್ರಡಕ್ಷನ್ ಇರುತ್ತೆ, ಆ ಓವರ್ ವ್ಯೂ ಆಫ್ ಡೆವಲಪ್ಮೆಂಟ್ಸ್ ಆಫ್ ಇನ್ಫಾರ್ಮೇಷನ್ ಟೆಕ್ನಾಲಜಿ. ಸೊ ನೆಕ್ಸ್ಟು ಡೆಫಿನೇಷನ್, ಓಕೆನಾ, ಡಿಫೈನಿಂಗ್ ಆಫ್ ಇ ಕಾಮರ್ಸು ಅಂದರೆ ಡಿಫೈನ್ ಅಂತ ಹೇಳ್ಬೋದು. ನೆಕ್ಸ್ಟು ಸ್ಕೋಪು ಮತ್ತು ಎಲೆಕ್ಟ್ರಾನಿಕ್ ಮಾರ್ಕೆಟ್ ಅಂದ್ರೇನು, ಎಲೆಕ್ಟ್ರಾನಿಕ್ ಡಾಟಾ ಇಂಟರ್ಚೇಂಜು, ಇಂಟರ್ನೆಟ್ ಕಾಮರ್ಸು, ಬೆನಿಫಿಟ್ ಆಫ್ ಇ ಕಾಮರ್ಸು ಅಂದರೆ ಇದ್ರ ಪ್ರಕಾರ ಓದ್ಕೊಳ್ಳಿ. ನೆಕ್ಸ್ಟು ಲಿಮಿಟೇಷನ್ಸ್ ಆಫ್ ಇ ಕಾಮರ್ಸು, ಪ್ರೊಡ್ಯೂಸ್ ಎ ಜನರಿಕ್ ಫ್ರೇಮ್ವರ್ಕ್ ಫಾರ್ ಎ ಇ ಕಾಮರ್ಸು. ನೆಕ್ಸ್ಟು ಅಥೆಂಟಿಕಲ್ ಫ್ರೇಮ್ವರ್ಕ್ ಆಫ್ ಎಲೆಕ್ಟ್ರಾನಿಕ್ ಕಾಮರ್ಸು. ಸೊ ಆರ್ಟಿಕಲ್ಚರ್, ಓಕೆ, ಆರ್ಟಿಕಲ್ಚರಲ್ ಫ್ರೇಮ್ವರ್ಕ್ ಆಫ್ ಎಲೆಕ್ಟ್ರಾನಿಕ್ ಕಾಮರ್ಸು. ನೆಕ್ಸ್ಟು ವೆಬ್ ಬೇಸ್ಡ್ ಇ ಕಾಮರ್ಸ್ ಆರ್ಟಿಕಲ್ಚರ್ಸ್, ಓಕೆನಾ. ಓಕೆ, ಇದು ಫಸ್ಟ್ ಚಾಪ್ಟರ್ನ ನಮ್ಮ ತುಮಕೂರು ಯೂನಿವರ್ಸಿಟಿಗೆ ಇರುವಂಥ ಒಂದು ಸಿಲೆಬಸ್ಸು. ನೀವು ಯಾವುದೇ ಯೂನಿವರ್ಸಿಟಿ ಆಗಿರಿ, ಸೊ ಗುಲ್ಬರ್ಗ ಯೂನಿವರ್ಸಿಟಿ ಆಗಿರಿ, ರಾಯಚೂರು ಯೂನಿವರ್ಸಿಟಿ ಆಗಿರಿ, ಬಳ್ಳಾರಿ ಯೂನಿವರ್ಸಿಟಿ ಆಗಿರಿ, ಕುವೆಂಪು ಯೂನಿವರ್ಸಿಟಿ ಆಗಿರಿ, ಒಟ್ಟಾರೆಯಾಗಿ ನೀವು ಈ ನೋಟ್ಸ್ನ ತೊಗೊತಾ ಇದ್ದೀರಾ ಅಂತ ಅಂದರೆ, ಒಟ್ಟಾರೆಯಾಗಿ ಫಸ್ಟ್ ಚಾಪ್ಟ್ರಲ್ಲಿ ಈ ಥರ ಎಲ್ಲ ನಮ್ಗೆ ಸಿಲೆಬಸ್ಗೂ ಫ್ರೇಮ್ ಮಾಡಿದ್ದಾರೆ. ಸೊ ನಿಮಗೂ ಇದೇ ಥರ ಸೇಮ್ ಇದ್ದರೆ ತೊಗೊಳ್ಳಿ. ಸಪೋಸ್ ಸೇಮ್ ಇಲ್ಲ ಅಂದರೆ 1-2 ಟಾಪಿಕ್ ಇದೆ ಅಂದರೆ 1-2 ಟಾಪಿಕ್ ಮಾತ್ರ ಚೂಸ್ ಮಾಡ್ಕೊಳ್ಳಿ. ಸೊ ಇದು ಫಸ್ಟ್ ಚಾಪ್ಟರ್ ಆಯಿತು. ಅದೇ ಥರ ಎರಡನೇ ಚಾಪ್ಟರ್ ನೋಡೋದಾದರೆ ಮಾಡ್ಯೂಲ್ ನಂಬರ್ 2 ಕಸ್ಟಮರ್ ಓರಿಯೆಂಟೆಡ್ ಇ ಕಾಮರ್ಸ್ ಅಂತ ಇದೆ. ಸೊ ಇದರಲ್ಲಿ ಏನಪ್ಪ ಅಂತ ನೋಡೋದಾದರೆ, ಇಂಟ್ರಡಕ್ಷನು, ಈ ರಿಟೈಲಿಂಗು, ಓಕೆ, ಟ್ರೆಡಿಷನಲ್ ರಿಟೈಲಿಂಗ್ ಆ್ಯಂಡ್ ಇ ರಿಟೈಲಿಂಗ್, ಅದರ ಡಿಫ್ರೆನ್ಸ್ ಕೇಳ್ತಾರೆ. ನೆಕ್ಸ್ಟ್ ಬೆನಿಫಿಟ್ ಆಫ್ ಇ ರಿಟೈಲಿಂಗ್, ಈ ಸಕ್ಸಸ್ ಫ್ಯಾಕ್ಟರ್ಸು. ನೆಕ್ಸ್ಟು ಮಾಡ್ಯೂಲ್ಸ್ ಇ ರಿಟೈಲಿಂಗ್. ನೆಕ್ಸ್ಟ್ ಫ್ಯೂಚರ್ಸ್ ಆಫ್ ರಿಟೈಲಿಂಗ್. ನೆಕ್ಸ್ಟ್ ಇ ಸರ್ವಿಸ್, ಕ್ಯಾಟಗರೀಸ್ ಆಫ್ ಇ ಸರ್ವಿಸ್, ವೆಬ್ ಎನಬಲ್ ಸರ್ವಿಸಸ್. ನೆಕ್ಸ್ಟ್ ಮ್ಯಾಚ್ ಮೇಕಿಂಗ್ ಸರ್ವಿಸಸ್, ಇನ್ಫಾರ್ಮೇಷನ್ ಸೆಲ್ಲಿಂಗ್ ಆನ್ ದ ವೆಬ್. ನೆಕ್ಸ್ಟ್ ಎಂಟರ್ಟೈನ್ಮೆಂಟ್, ಆ್ಯಕ್ಷನ್ಸ್ ಆ್ಯಂಡ್ ಅದರ್ ಸ್ಪೆಷಲೈಸ್ಡ್ ಸರ್ವಿಸಸ್, ಬಿಸ್ನೆಸ್ ಟು ಬಿಸ್ನೆಸ್, ಎಕನಾಮಿಕ್ ಕಾಮರ್ಸು. ಸೊ ಇದು ಎರಡನೇ ಚಾಪ್ಟರ್ನ ಓವರ್ ವ್ಯೂ. ಸೊ ಇನ್ನು ಅದೇ ರೀತಿ ಥರ್ಡ್ ಚಾಪ್ಟರ್ನ ಅಂತ ನೋಡೋದಾದರೆ ಎಲೆಕ್ಟ್ರಾನಿಕ್ ಡಾಟಾ ಇಂಟರ್ಚೇಂಜು, ಓಕೆನಾ. ಸೊ ಇದರಲ್ಲಿ ಏನೆಲ್ಲ ಸಿಲೆಬಸ್ಸು ಫ್ರೇಮ್ವರ್ಕ್ ಆಗಿದೆ ಅಂತ ನೋಡೋದಾದರೆ, ಇ ಡಿ ಐ, ಬೆನಿಫಿಟ್ ಆಫ್ ಇ ಡಿ ಐ ಟೆಕ್ನಾಲಜಿ, ಇ ಡಿ ಐ ಸ್ಟ್ಯಾಂಡರ್ಡ್ಸು, ಇ ಡಿ ಐ ಕಮ್ಯುನಿಕೇಷನ್ಸು, ಇ ಡಿ ಐ ಇಂಪ್ಲಿಮೆಂಟೇಷನ್ನು, ಇ ಡಿ ಐ ಅಗ್ರಿಮೆಂಟ್ಸು, ಇ ಡಿ ಐ ಸೆಕ್ಯೂರಿಟಿ, ಎಲೆಕ್ಟ್ರಾನಿಕ್ ಪೇಮೆಂಟ್ ಸಿಸ್ಟಮ್ಸು, ನೀಡ್ ಆಫ್ ಎಲೆಕ್ಟ್ರಾನಿಕ್ ಪೇಮೆಂಟ್ ಸಿಸ್ಟಮ್ಸು, ಸ್ಟಡಿ ಆ್ಯಂಡ್ ಎಕ್ಸಾಮೈನ್ ದ ಯೂಸ್ ಆಫ್ ಎಲೆಕ್ಟ್ರಾನಿಕ್ ಪೇಮೆಂಟ್ ಸಿಸ್ಟಮ್ಸು. ನೆಕ್ಸ್ಟ್ ಪ್ರೋಟೋಕಾಲ್ ಯೂಸ್ಡ್ ಎಲೆಕ್ಟ್ರಾನಿಕ್ ಫಂಡ್ ಟ್ರಾನ್ಸ್ಫರು, ಸೆಕ್ಯೂರ್ ಎಲೆಕ್ಟ್ರಾನಿಕ್ ಟ್ರಾನ್ಸಾಕ್ಷನ್ಸ್ ಪ್ರೋಟೋಕಾಲ್ ಫಾರ್ ಕ್ರೆಡಿಟ್ ಕಾರ್ಡ್ ಪೇಮೆಂಟು ಆ್ಯಂಡ್ ಡಿಜಿಟಲ್ ಎಕಾನಮಿ. ನೆಕ್ಸ್ಟ್ ಐಡೆಂಟಿಫೈ ದ ಮೆಥಡ್ ಆಫ್ ಪೇಮೆಂಟ್ ಆನ್ ದ ನೆಟ್, ಎಲೆಕ್ಟ್ರಾನಿಕ್ ಕ್ಯಾಶು, ಚೆಕ್ ಆ್ಯಂಡ್ ಕ್ರೆಡಿಟ್ ಕಾರ್ಡ್ ಆನ್ ದ ಇಂಟರ್ನೆಟ್ಟು. ಸೊ ಇದು ಮೂರನೇದು ಚಾಪ್ಟರ್ದು. ಅದೇ ರೀತಿ ನಾಲ್ಕನೇ ಚಾಪ್ಟರ್ದು ಏನಪ್ಪ ಇದೆ ಅಂತಂದರೆ, ಸೆಕ್ಯೂರಿಟಿ ಇನ್ ಇ ಕಾಮರ್ಸ್, ಥ್ರೆಟ್ಸ್ ಇನ್ ಕಂಪ್ಯೂಟರ್ ಸಿಸ್ಟಮ್. ಓಕೆ, ಇಷ್ಟೇ ಇರೋವಂಥದ್ದು ನೋಡಿ. ಇಂಟ್ರಡಕ್ಷನ್ನು, ಸೊ ವೈರಸ್ಸು, ಸೈಬರ್ ಕ್ರೈಮು, ನೆಟ್ವರ್ಕ್ ಸೆಕ್ಯೂರಿಟಿ, ನೆಕ್ಸ್ಟು ಇನ್ಕ್ರಿಪ್ಷನ್ನು, ನೆಕ್ಸ್ಟು ಇದು ಪ್ರೊಟೆಕ್ಟಿಂಗ್ ವೆಬ್ ಸರ್ವರ್ ವಿತ್ ಎ ಫಾರ್ವೆಲ್ಲು, ನೆಕ್ಸ್ಟು ಫೈರ್ವೆಲ್ಲು, ಸೆಕ್ಯೂರಿಟಿ ಪಾಲಿಸಿ, ನೆಟ್ವರ್ಕ್ ಫೇರ್ವೆಲ್ಲು, ಅಪ್ಲಿಕೇಶನ್ ಫೈರ್ವೆಲ್ಲು, ಪ್ರಾಕ್ಸಿ ಸರ್ವರು. ಓಕೆ, ಇದು 4ನೇ ಚಾಪ್ಟರ್ದು. ಅದೇ ರೀತಿ 5ನೇ ಚಾಪ್ಟರ್ ನೋಡೋದಾದ್ರೆ ಲಾಸ್ಟು ಇಶ್ಯೂಸ್ ಆಫ್ ಇ ಕಾಮರ್ಸ್ ಅಂತ. ಸೊ ಇದರಲ್ಲಿ ಏನಪ್ಪ ಓವರ್ ವ್ಯೂ ಅಂತ ನೋಡೋದಾದರೆ, ಇಂಟ್ರಡಕ್ಷನ್ನು, ಅಂಡರ್ಸ್ಟ್ಯಾಂಡಿಂಗ್ ಎಥಿಕಲ್ಲು, ಸೋಷಿಯಲ್ ಇಶ್ಯೂಸ್ ಇನ್ ಇ ಕಾಮರ್ಸು, ಪೊಲಿಟಿಕಲ್ ಇಶ್ಯೂಸ್
ಇನ್ ಇ ಕಾಮರ್ಸು, ಎ ಮಾಡೆಲ್ ಫಾರ್ ಆರ್ಗನೈಸಿಂಗ್ ದ ಇಶ್ಯೂಸ್, ಬೇಸಿಕ್ ಎಥಿಕಲ್ ಕಾನ್ಸೆಪ್ಟ್ಸು, ನೆಕ್ಸ್ಟು ಅನಲೈಸಿಂಗ್ ಎಥಿಕಲ್ ಡಿಲಿಮಸ್, ನೆಕ್ಸ್ಟು ಕ್ಯಾಂಡಿಡೇಟ್ ಎಥಿಕಲ್ ಪ್ರಿನ್ಸಿಪಲ್ಸ್, ಪ್ರೈವಸಿ ಆ್ಯಂಡ್ ಇನ್ಫಾರ್ಮೇಷನ್ ರೈಟ್ಸು, ನೆಕ್ಸ್ಟ್ ಇನ್ಫಾರ್ಮೇಷನ್ ಕಲೆಕ್ಟೆಡ್ ಅಟ್ ಇ ಕಾಮರ್ಸ್ ವೆಬ್ಸೈಟ್ಸು, ನೆಕ್ಸ್ಟ್ ಕಾನ್ಸೆಪ್ಟ್ ಆಫ್ ಪ್ರೈವಸಿ, ಲೀಗಲ್ ಪ್ರೊಟೆಕ್ಷನ್ಸು, ಇಲ್ಲಿಗಲ್ ಪ್ರಾಪರ್ಟಿ ರೈಟ್ಸು, ನೆಕ್ಸ್ಟು ಟೈಪ್ಸ್ ಆಫ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಪ್ರೊಟೆಕ್ಷನ್ನು, ಗೌರ್ನಮೆನ್ಸು. ಸೊ ಇಷ್ಟು 5 ಚಾಪ್ಟ್ರದ್ದು ಈ ಥರ ಇದೆ ಓವರ್ ವ್ಯೂ. ನೀವು ಪ್ರತಿಯೊಂದು ಚಾಪ್ಟ್ರದ್ದು ಸಿಲೆಬಸ್ನ ನೋಡಿಕೊಂಡು, ಅಂದರೆ ಈ ಏನು ಕಂಪ್ಲೀಟ್ 5 ಚಾಪ್ಟರ್ ನೋಟ್ಸ್ ಇದೆಯಲ್ಲ, ಈ 5 ಚಾಪ್ಟರ್ ನೋಟ್ಸು ಕಂಪ್ಲೀಟ್ ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿರುತ್ತೆ. ಅಂದರೆ ಏನು ಟೈಟಲ್ ಇರುತ್ತಲ್ಲ ಅಲ್ಲಿ ಟಚ್ ಮಾಡಿದ್ರೆ ಡಿಸ್ಕ್ರಿಪ್ಷನ್ ಓಪನ್ ಆಗುತ್ತೆ. ಡಿಸ್ಕ್ರಿಪ್ಷನಲ್ಲಿ 5 ಚಾಪ್ಟರ್ನ ನೋಟ್ಸ್ ಹಾಕಿರ್ತೀನಿ, ಹೋಗಿ ಡೌನ್ಲೋಡ್ ಮಾಡ್ಕೊಬೋದು. ನೋಡಿಕೊಂಡು ನಿಮ್ಮ ಸಿಲೆಬಸ್ಗೆ ಮ್ಯಾಚಪ್ ಮಾಡ್ಕೊಂಡು ಓದ್ಕೊಳ್ಳಿ ಅಂತ ಹೇಳ್ತಾ, ಇಷ್ಟಾಗಿ ಸೀನಿಯರ್ ವಿಡಿಯೋ. ಟೋಟಲಾಗಿ 5 ಚಾಪ್ಟರ್ಸ್ ಆದಂತೆ ಇ ಕಾಮರ್ಸ್ ಪೂರ್ತಿ ನೋಟ್ಸ್ ನಿಮ್ಗೆ ಸಿಗುತ್ತೆ. ಮತ್ತು ತುಂಬ ಜನ ಮೆಸೇಜ್ ಆಗ್ತಾಯಿದ್ದೀರಾ, ಕಾಮೆಂಟ್ ಮಾಡ್ತಾಯಿದ್ದೀರಾ, ಇ ಕಾಮರ್ಸು ಕನ್ನಡದಲ್ಲಿ ಇದೆಯಾ? ಕನ್ನಡದಲ್ಲಿ ಇಲ್ಲ. ಸೊ ಇಂಗ್ಲೀಷ್ ವರ್ಷನಲ್ಲಿದೆ, ಅದನ್ನ ಇದನ್ನು ಅಪ್ಲೋಡ್ ಮಾಡಿದ್ದೀನಿ. ಥ್ಯಾಂಕ್ ಯು ಗೈಸ್, ಬಾಯ್, ಸಿ ಯು.